ದಿಲೀಪ್ ಗೌಡ್ರೆ, ಬಹಳ ಮುಖ್ಯವಾಗಿ ನಾವು ಒಂದು ಇನ್ಸಿಡೆಂಟ್ ಇವತ್ತು ನೆನಪಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ದಿಲೀಪ್ ಗೌಡ್ರೆ, ಇಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಆಗುತ್ತೆ. ಪುಷ್ಪ 2 ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇಲ್ದೇ ಅಲ್ಲು ಅರ್ಜುನ್, ಆ ಚಿತ್ರದ ನಟ ಅಲ್ಲು ಅರ್ಜುನ್ ಹೈದರಾಬಾದ್ನ ಒಂದು ಥಿಯೇಟ್ರಿಗೆ ಹೋಗ್ತಾರೆ. ಅಲ್ಲಿ ರೇವತಿ ಅನ್ನುವಂತಹ ಒಂದು ಮಹಿಳೆ ಇದೇ ಥರ ಕಾಲ್ತುಳಿತದಲ್ಲಿ ಬಲಿಯಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಪ್ರತ್ಯಕ್ಷ ಕಾರಣ ಆಗದೇ ಇದ್ದರೂ ಕೂಡ BNS ಆ್ಯಕ್ಟ್ ಪ್ರಕಾರ ಅವ್ರನ್ನ ಮನೆ ಒಳಗಡೆ ನುಗ್ಗಿ ಅವ್ರ ಬಟ್ಟೆ ಕೂಡ ಹಾಕಕ್ಕೆ ಬಿಡ್ತಾನೆ, ಟಿಫನ್ ಕೂಡ ಮಾಡಕ್ಕೆ ಬಿಡ್ತಾನೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಂದರೆ ಅವರು ಇದಕ್ಕೆ ಕಾರಣ ಅಂತ ಪೊಲೀಸ್ನವ್ರು ಕನ್ಸಿಡರ್ ಮಾಡಿರ್ಬೋದು ಅಥವಾ ಕೋರ್ಟ್ ಕನ್ಸಿಡರ್ ಮಾಡಿರ್ಬೋದು. ಈ ಪ್ರಕರಣದಲ್ಲಿ ಇಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಇದು ನೀವು ವಿಧಾನಸೌಧದ ಕಾರ್ಯಕ್ರಮ ಅಥವಾ ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ನೇರ ಹೊಣೆ DK ಶಿವಕುಮಾರ್ ಆಯ್ತಲ್ಲ ಸರ್? 100% ನೋಡಿ, 3 ಕಾಲ್ಗೆ ಆಸ್ ಕುಮಾರಸ್ವಾಮಿ ಸೆಡ್ 3 ಕಾಲ್ಗೆ 2 ಸಾವು ಆಗಿದೆ ಅಂತ ಹೇಳ್ಬಿಟ್ಟು ವಿಧಾನಸೌಧದ ವೇದಿಕೆ ಮೇಲಿದ್ದಂತಹ DK ಶಿವಕುಮಾರ್ ಅವರಿಗೆ ಮಾಹಿತಿ ಬರ್ತದೆ. ಪೊಲೀಸ್ನವ್ರು ಹೋಗಿ ಹೇಳ್ತಾರೆ, ಸರ್ ಈ ತರ ಆಗೋಗಿದೆ ಅಂತ ಹೇಳಿ. ಇವ್ರಿಗೆ ಏನಾದ್ರೂ ಮಾನವೀಯತೆ ಅಂತಕ್ಕಂಥದ್ದು DK ಶಿವಕುಮಾರ್ ಅವ್ರು ಉಳ್ಕೊಂಡಿದ್ರೆ ಆ ಕಾರ್ಯಕ್ರಮವನ್ನು ಅಲ್ಲೇ ರದ್ದುಗೊಳಿಸಿ ಎಲ್ಲ ಆಟಗಾರರನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಿತ್ತು. ಆದ್ರೂ ಪಬ್ಲಿಸಿಟಿ ಹುಚ್ಚಿಗೆ ಬಿದ್ದಂತಹ DK ಶಿವಕುಮಾರ್ ಅಲ್ಲಿದ್ದಂತಹ ಆಟಗಾರರನ್ನ ಅಕಸ್ಮಾತ್ ಅಟ್ಲೀಸ್ಟ್ ಆ ಆಟಗಾರನ ಒಂದು ಓಪನ್ ವೆಹಿಕಲ್ ನಲ್ಲಾದ್ರೂ ಕಳಿಸ್ಬಿಟ್ಟಿದ್ರೆ ಆ ಜನ ಏನಾಗಿರೋರು ಸ್ಪ್ಲಿಟ್ ಆಗಿರೋರು. ಆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರ್ಗು ಸಹ ಜನ ನೋಡ್ಕೊಂಡು ಮನೆಗೆ ಹೋಗ್ಬಿಟ್ಟಿರೋರು. ಅಷ್ಟೊಂದು ಜನ ನೋಡಿ, ಅವತ್ತು ಒಂದೇ ಒಂದು ದಿವಸ 9,17,000 ಜನ ಮೆಟ್ರೋನಲ್ಲಿ ಓಡಾಡಿದ್ದಾರೆ. ಆಸ್ ರೆಕಾರ್ಡ್, ಎಲ್ಲ ರೆಕಾರ್ಡ್ ಬ್ರೇಕ್ ಆಗಿದೆ. ಸೊ ಅಷ್ಟೊಂದು ಜನ ಬಂದಿದ್ದಾರೆ. ಸೊ ಒಂದು ಸಣ್ಣ ಇಂಟೆಲಿಜೆನ್ಸ್, ಸಣ್ಣ ಒಂದು ಮಾಹಿತಿ ಇಲ್ದಂಗೆ ಆಗೋಯ್ತಾ ಇವ್ರಿಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಈ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರ್ಗು ಓಪನ್ ಪೆರೇಡ್ ಮಾಡಿಬಿಟ್ಟಿದ್ರೆ ಏನ್ ಅಭಿಮಾನಿಗಳು ಬಂದಿದ್ರು ಸರ್. ನೋಡಿ ಸರ್, ಬ್ಯಾಂಗ್ಳೂರ್ ಅಂದ್ರೆ ಎಮೋಷನ್ಸ್, ಅದು ಭಾವನೆಗಳು ಸರ್. RCB ಅಂತಕ್ಕಂಥದ್ದು ನಾವೆಲ್ಲ ಸುಮಾರು 17 ವರ್ಷಗಳಿಂದ ಕಾಯ್ತಾ ಇದ್ದೋ ಕಪ್ ಬೇಕೇ ಬೇಕು ಅಂತ. ಯಾಕೆಂತಂದ್ರೆ ಇಟ್ಸ್ ನಾಟ್ ಆಫ್ ವಿರಾಟ್ ಕೊಹ್ಲಿ, ಇಟ್ಸ್ ನಾಟ್ ಆಫ್ AB ಡಿ ವಿಲಿಯರ್ಸ್ ಅಥವಾ ಇನ್ನೊಬ್ಬರಿಂದಲ್ಲ, ಅಲ್ಲಿರ್ತಕ್ಕಂಥ ಬೆಂಗಳೂರು ಅಂತಕ್ಕಂಥ ಒಂದು ಹೆಸರುಗೋಸ್ಕರ. ಯಾಕೆಂದ್ರೆ ಬೆಂಗಳೂರು ಜೊತೆಗೆ ಬದುಕ್ತಾ ಇದೀವಿ, ಅನ್ನ ತಿಂತಾ ಇದೀವಿ, ಇಲ್ಲಿ ಉಸಿರಾಡ್ತಾ ಇದೀವಿ, ನೀರು ಕುಡಿತಾ ಇದೀವಿ, ಆ ಎಮೋಷನ್ಗೋಸ್ಕರ ಬದುಕ್ತಾ ಇದೀವಿ ನಾವು. ಯಾವಾಗ ಈ ಬೆಂಗಳೂರು ಗೆಲ್ತು ಅಂತ ನಮಗೆ ಗೊತ್ತಾಯ್ತು, ಆ ಎಮೋಷನ್ ತಡ್ಕೊಳಕ್ ಆಗಲ್ಲ ಸರ್. ಅಭಿಮಾನಿಗಳು ನುಗ್ತಾರೆ ಸರ್. ಅದನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ. ಅದಕ್ಕೆ ಅವ್ರು ಓಟ್ ಆಗಿ ಗೆಲ್ಸಿರ್ತಕ್ಕಂಥದ್ದು. ಅದಕ್ಕೆ ನೀನ್ ಮುಖ್ಯಮಂತ್ರಿ, ನೀನ್ ಉಪಮುಖ್ಯಮಂತ್ರಿ, ನೀನ್ ಗೃಹ ಮಂತ್ರಿ ಅಂತಕ್ಕಂಥ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದನ್ನ ಕಂಟ್ರೋಲ್ ಮಾಡಬೇಕು. ಅದನ್ನ ಕಂಟ್ರೋಲ್ ಮಾಡಕ್ಕಾಗ್ದಲೆ ನೀವೇ ಈ ರೀತಿ ಮಾಡ್ತೀರಿ, ಈ ರೀತಿ ಕೊಲೆಗಡಕರಾಗ್ತೀರಿ ಅಂತಕ್ಕಂಥದ್ದು ಜನಗಳು ಯಾರು ಸಹ ಊಹೆ ಮಾಡಿರಲ್ಲ. ಹೌದು ಸರ್, ಜನ ಜಾಸ್ತಿ ಬಂದಿದ್ದಾರೆ. ಯಾಕೆಂದ್ರೆ ಎಮೋಷನ್ಸ್ ಆ ರೀತಿ ಇತ್ತು. ಯಾಕೆ ನೀವು ಎಣ ಬಿದ್ದಿದೆ ಅಲ್ಲಿ ಅಂತ ಗೊತ್ತಿದ್ರು ಸಹ ಕಪ್ ಹಿಡ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದ್ರಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಂತ್ಕೊಂಡು ನಾವು ಕಪ್ ಗೆದ್ದು ಅಂತೇಳಿ. ಸರ್ ನೋಡಿ, ಇದೇ 2024ರಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ನರೇಂದ್ರ ಮೋದಿ ಅವರು, ನೀವು ಫೋಟೋ ನೋಡಿ ಸರ್, ಯಾವ ರೀತಿ ಬಹುಮಾನವನ್ನ ಕೊಟ್ಟರು ಅಂತೇಳಿ. ಆ ಬಹುಮಾನವನ್ನ ಕೈಗೆ ಕೊಡ್ತಾರೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಕೈಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಆ ಕೆಲಸ ಮಾಡ್ಲಿಲ್ಲ ಸರ್. ಇವ್ರು ಮಾಡಿದ್ದು DK ಶಿವಕುಮಾರ್ ಅವರು ಕಪ್ಪನ್ನು ಎತ್ತಿಡ್ಕೊಂಡ್ಬಿಡ್ತಾರೆ, ನಾನೇ ಗೆದ್ದಿದ್ದೀನಿ ಅಂತ. ಸರ್, ಗೆದ್ದೋರು RCB ಅವರು, ಗೆಲ್ಸಿದ್ದು RCB ಅಭಿಮಾನಿಗಳು. ಇದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ ಸರ್? ಸರ್ಕಾರ ಸಂಭ್ರಮಾಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ವಿತಿನ್ 12 ಅವರ್ಸ್. ಯಾಕೆಂದ್ರೆ ಅಲ್ಲಿ ಇದ್ದಕ್ಕಂಥ ಬಹುಮಾನ ಕೊಟ್ಟು ಎಲ್ಲ 4:15 ಆಗಿದೆ ಮುಗಿಯೋದು. ಸೊ ಇವ್ರು ಆಲ್ರೆಡಿ 3:30 ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇವ್ರಿಗೆ ಏನಂತಂದ್ರೆ ಆ ಒಂದು ಎಮೋಷನ್ ಇತ್ತಲ್ಲ ಸರ್, ಎಮೋಷನ್ ಬ್ಲಾಸ್ಟ್ ಆಗೋ ಟೈಮ್ ನಲ್ಲಿ ಪೂರ್ತಿ ಸಂಪೂರ್ಣವಾಗಿ ಕ್ರೆಡಿಟ್ ನಮಗೆ ಬಂದ್ಬಿಡ್ಬೇಕು. ಯಾರಿಗೋ ಹೇಳಿದ್ರಂತೆ, ನನಗೆ ಬಂದ ಮಾಹಿತಿ ಪ್ರಕಾರ ರೀ ಈ ಕಾರ್ಯಕ್ರಮ ಆಯೋಜನೆ ಮಾಡಲೇಬೇಕು ರೀ ಅಂತ ಪೊಲೀಸ್ ಆಫೀಸರ್ ಹೇಳ್ತಾರಂತೆ. ಈ ಆಯೋಜನೆ ಮಾಡಿದ್ರೆ ಸುಮಾರು 10 ಲಕ್ಷ ವೋಟ್ ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರಂತೆ. ಅಂದ್ರೆ DK ಶಿವಕುಮಾರ್ ಯಾವ ಮಟ್ಟಕ್ಕೆ ಹೋದ್ರು ಅಂತಂದ್ರೆ ಎಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ಹೋದ್ರು ಸರ್. FIR ಹೇಳುತ್ತೆ ಸರ್, ದಿನಾಂಕ 4/6/2025 ಇಸ್ವಿನಲ್ಲಿ ಪೊಲೀಸ್ನವರು, ಸ್ವತಃ ಪೊಲೀಸ್ನವರು ಹಾಕಿರ್ತಕ್ಕಂಥ FIR ನಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳಿ ನಾವು ಮನದಟ್ಟು ಮಾಡಿಕೊಟ್ಟು ತೊಂದರೆ ಆಗುತ್ತೆ, ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ಗಳು ಕೆಲಸ ಮಾಡಿದೀವಿ ಅಂತ ಹೇಳ್ದೋ, ಕಾಲಾವಕಾಶ ಬೇಕು, ಯಾವುದೇ ಕಾರಣಕ್ಕೂ ನಾವು ಕಾರ್ಯಕ್ರಮವನ್ನ ಮಾಡಕ್ ಆಗಲ್ಲ ಅಂತ ಹೇಳಿದ್ದೋ. ಆದ್ರೂ ಸಹ KSR ಮತ್ತೆ RCB ಯಾವುದೇ ಕಾರಣಕ್ಕೂ ಸಹ ನೀವು ಇವತ್ತೇ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ಹೇಳ್ತಾರೆ. ಅಂದ್ರೆ ಒಂದು RCB ಒಂದು ಮ್ಯಾನೇಜ್ಮೆಂಟ್ ಅಥವಾ KSCA ಪ್ರೆಷರ್ ಹಾಕ್ತಾರೆ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯನಾ ಸರ್? ಆ ಮುಖಾಂತರ ಪ್ರೆಷರ್ ಹಾಕಿದ್ಯಾರು? ಇಲ್ಲ ರೀ, ನೀವು ಇದಕ್ಕೆ ಅನುಮತಿ ಕೊಡ್ಲೇಬೇಕು ನೀವು
ಮಾಡಬೇಕು ಅಂತೇಳಿ ಪ್ರೆಷರ್ ಹಾಕಿದ್ದು ಯಾರು ಅಂತಕ್ಕಂಥದ್ದು ಇವತ್ತು ಜನತೆ ಅರ್ಥ ಮಾಡ್ಕೊಬೇಕಾಗಿದೆ. ಯಾಕೆಂದ್ರೆ ಒಬ್ಬ ಪೊಲೀಸ್ ಕಮಿಷನರ್ಗೆ DCPಗೆ ಪ್ರೆಷರ್ ಹಾಕೋವಷ್ಟು RCB ದೊಡ್ಡದಲ್ಲ. ಇವತ್ತು ಬರ್ಬೇಡ್ರಯ್ಯ, ನೀವು ಒಂದು ವಾರ ಬಿಡ್ಕೊಂಬರ್ರಯ್ಯ ಅಂತಂದ್ರೆ ಸುಮ್ಮನೆ ಆಗ್ತಾರೆ. ಸರ್ ನಾವು 4 ಜನ ಹೆಲ್ಮೆಟ್ ಹಾಕ್ತಲ್ಲ ಓಡಾಡ್ಲಿ ಸರ್, ಯಶವಂತಪುರ ಕ್ರಾಸ್ ಮಾಡ್ಲಿ ಸರ್, ಹಿಡಿದು ಒಳಗಡೆ ಹಾಕಂತಾರೆ. ಇಲ್ಲಿ ಲಕ್ಷಾಂತರ ಜನ ಬಂದಿದ್ದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನ್ ಅರ್ಥ ಸರ್? ಇದು ಪೊಲೀಸ್ನವ್ರು ಕಂಪ್ಲೀಟ್ ಆಗಿ ಗೊತ್ತು ಸರ್. ಯಾಕೆಂದ್ರೆ ಪೊಲೀಸ್ನವ್ರು ಬೆಳಗ್ಗೆ 5 ಗಂಟೆವರೆಗೂ ಅವತ್ತು ಡ್ಯೂಟಿ ಮಾಡಿದ್ದಾರೆ. ಜನಗಳು ಯಾವ ರೀತಿ ಹುಚ್ಚೆದ್ದು ಕುಣಿತಾ ಇದ್ರು ಅಂತಕ್ಕಂಥದ್ದು ಪೊಲೀಸ್ನವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೂ ಸಹ ಇದೆಷ್ಟೆಲ್ಲ ಮಾಹಿತಿಯನ್ನ ಸ್ವತಃ DK ಶಿವಕುಮಾರ್ಗೆ ಮುಖ್ಯಮಂತ್ರಿಗಳಿಗೆ ಮನದಟ್ಟು ಮಾಡಿಕೊಟ್ರು ಸಹ ಇದೊಳಗಡೆ ಫೇಲ್ಯೂರ್ ಆಗಿರೋದು ಗೊತ್ತಾಗ್ತಾ ಇದೆ. ಎಣದ ಮೇಲೆ ರಾಜಕಾರಣ ಮಾಡ್ಬೇಕಾಯ್ತು ಇವರು, ಎಣದ ಮೇಲೆ ಪಬ್ಲಿಸಿಟಿ ತಗೊಬೇಕಾಯ್ತು, ಎಣದ ಮೇಲೆ ಇವರಿಗೆ ಮತಗಳು ಬರ್ತವೆ ಅಂತಕ್ಕಂಥ ಊಹೆನಲ್ಲಿದ್ರು. ಕಣ್ಣೀರ್ ಹಾಕ್ತಾರಲ್ಲ ಸರ್, ಕಣ್ಣೀರ್ ಹಾಕ್ತಾರಲ್ಲ, ನಾಟಕ ಅಲ್ವಾ ಸರ್? ಕೊಲೆ ಮಾಡ್ಬಿಟ್ಟು ಕಣ್ಣೀರ್ ಹಾಕ್ತಾರಲ್ಲ ಸರ್, ಏನ್ ನಾಟಕ ಆಡ್ತೀರಿ DK ಶಿವಕುಮಾರ್ ಅವರೇ? ಎಸ್ 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 ಇದಕ್ಕೆ ಜನ ನಂಬ್ತಾರ? ಎಸ್ ಎಸ್ ರಿಷಿಕುಮಾರ್ ಅವರೇ,